ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತೇಷಾಮೇವ ಅನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಇಂತಹ ಭಕ್ತರು ನನ್ನನ್ನೇ ನಂಬಿ ಆರ್ತರಾಗಿ ಸಂಪೂರ್ಣವಾಗಿ ನನ್ನಲ್ಲೇ ಯಾರು ಶರಣಾಗತಿಯನ್ನು ಸಾಧಿಸಿರ್ತಾರೋ ಅಂತಹವರು ಅವರ ಜ್ಞಾನವನ್ನು ಕೊಟ್ಟು ಅವರ ಅಜ್ಞಾನವನ್ನು ನಾನು ಜ್ಯೋತಿಯಂತೆ ಹೋಗಲಾಡಿಸ್ತೇನೆ. ಅಂತಹವರಿಗೋಸ್ಕರವೇ ನಾನು ಅನೇಕ ರೂಪಗಳಲ್ಲಿ ಪ್ರಕಟವಾಗ್ತೇನೆ ಮತ್ತು ಅವರಿಗೆ ನಾನು ಸೂಚನೆಗಳನ್ನು ಕೊಡ್ತೇನೆ. ನಾನು ಇಲ್ಲಿದ್ದೇನೆ, ನಾನು ಹೀಗಿದ್ದೇನೆ ಅನ್ನುವಂತಹ ಸೂಚನೆಗಳನ್ನು ಕೊಟ್ಟು ಅವರ ಜ್ಞಾನವನ್ನು ನಾನು ಪ್ರಕಾಶಿಸ್ತೇನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮೃತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ ಇಂದು ಗುರುವಾರ ಪ್ರತಿಪತ್ತಿಥಿ ಹಾಗೂ ಇಂದು ಶ್ರವಣ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ ಆಗಿರೋದರಿಂದ ಇಂದು ಮುಖ್ಯವಾದಂತಹ ಕೆಲವೊಂದು ಬದಲಾವಣೆಗಳನ್ನು ನಾವು ನೋಡ್ತೇವೆ. ಗಜಕೇಸರಿ ಯೋಗ ಇದೆ ಅನೇಕ ರಾಶಿಗಳಿಗೆ. ಮೇಷರಾಶಿಯವರಿಗೆ ಇಂದು ಗಜಕೇಸರಿ ಯೋಗ ಮನಸ್ಸಿಗೆ ಅತ್ಯಂತ ಹೆಚ್ಚಿನ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ತಿರುವು ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ತಂದೆ ಅಥವಾ ತಂದೆಯ ಸ್ಥಾನದಲ್ಲಿರೋರಿಗೆ ಅತ್ಯಂತ ದೊಡ್ಡದಾದಂತಹ ಮುಖ್ಯವಾದ ಜೀವನದ ತಿರುವು ಪ್ರಾಪ್ತಿ. ಇದು ಆಧ್ಯಾತ್ಮಿಕವಾಗಿ ಬಹಳನೇ ಅನುಕೂಲಕರವಾಗಿರುತ್ತೆ. ಅದೃಷ್ಟ ಇಂದು ತೆರೆಯುತ್ತೆ. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ನೀವು ಆಧ್ಯಾತ್ಮಿಕ ರೀತಿಯಿಂದ ಪಡೆದುಕೊಳ್ಳಬಹುದು. ಹೀಗಾಗಿ ಇಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾನು ದೃಢವಾಗಿ ಹೋಗ್ತೇನೆ ಅನ್ನುವಂತಹ ನಿರ್ಧಾರವನ್ನು ಮಾಡುವ ಸಾಧ್ಯತೆಗಳು ಹೆಚ್ಚು. ಕರ್ಕರಾಶಿಯವರಿಗೆ ನಿಮ್ಮ ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ಇಂದು ಮನಸ್ಸಿಗೆ ನೆಮ್ಮದಿ, ದೊಡ್ಡದಾದಂತಹ ಒಂದು ಮುಖ್ಯವಾದಂತಹ ತಿರುವು ನಿಮ್ಮ ಪರವಾಗಿ ಇಂದು ವರ್ಕೌಟ್ ಆಗುತ್ತೆ. ಅಂದರೆ ಪಾರ್ಟ್ನರ್ಶಿಪ್, ದೊಡ್ಡದಾದಂತಹ ಒಂದು ಪಾರ್ಟ್ನರ್ಶಿಪ್ ಅಥವಾ ದಾಂಪತ್ಯದಲ್ಲಿ ನೆಮ್ಮದಿ ಇಂದು ನಿಮಗೆ ಪ್ರಾಪ್ತಿ. ಸಿಂಹರಾಶಿಯವರಿಗೆ ಶತ್ರುಗಳ ಬಾಧೆಯಿಂದ ಇಂದು ದೊಡ್ಡದಾದಂತಹ ರಿಲೀಫ್ ಅಥವಾ ಒಂದು ಪರಿಹಾರ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಶತ್ರುಗಳ ಸಮಸ್ಯೆ ಇಂದು ನಿಮಗೆ ತೊಂದರೆ ಕೊಡೋದಿಲ್ಲ ಹಾಗೂ ಮುಖ್ಯವಾದಂತಹ ಒಂದು ತಿರುವು ಜೀವನಕ್ಕೆ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಮಕ್ಕಳಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ನೋಡಬಹುದು. ಯಾವುದಾದರೂ ತೊಂದರೆ, ಮಕ್ಕಳ ಭವಿಷ್ಯದ ಬಗ್ಗೆ ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಇಂದು ಅದಕ್ಕೆ ನಿಮಗೆ ಪರಿಹಾರ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಮನೆ ಮತ್ತು ತಾಯಿ ಇತ್ಯಾದಿ ವಿಚಾರಗಳ ಬಗ್ಗೆ ಬಹಳ ದೊಡ್ಡದಾದಂತಹ ತೊಂದರೆಗಳನ್ನು ನೀವು ನೋಡ್ತಾ ಇದ್ದೀರಿ. ಅದು ಮುಂದುವರಿಯುವುದು. ಆದರೆ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಆಸ್ತಿಪಾಸ್ತಿಯ ವಿಚಾರದಲ್ಲಿ ಇಂದು ದೊಡ್ಡದಾದಂತಹ ನಿರ್ಧಾರವನ್ನು ನೀವು ನಿಮ್ಮ ಪರವಾಗಿ ಮಾಡಬೇಕಾಗಿ ಬರಬಹುದು. ಒಂದು ಹೊಸ ಮನೆಯನ್ನು ಕೊಂಡುಕೊಳ್ಳಬೇಕಾಗಿ ಬರಬಹುದು ಅಥವಾ ಇರುವಂತಹ ಮನೆಯಿಂದ ಬೇರೆ ಕಡೆ ನೀವು ನಿಮ್ಮ ಸ್ಥಾನವನ್ನು ಪಲ್ಲಟ ಮಾಡಿಕೊಳ್ಳಬೇಕಾಗಿ ಬರಬಹುದು. ಧನು ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಮನಸ್ಸಿಗೆ ನೆಮ್ಮದಿ, ಮಾಧ್ಯಮಗಳಲ್ಲಿರೋರಿಗಂತೂ ಅತ್ಯುತ್ತಮವಾದಂತಹ ಪ್ರತಿಫಲಗಳನ್ನು ಕೊಡುವಂತಹ ದಿನ ಇದಾಗಿರುತ್ತೆ. ಒಮ್ಮೆಲೆ ದೊಡ್ಡದಾದಂತಹ ಯಶಸ್ಸು, ಆತ್ಮವಿಶ್ವಾಸವನ್ನು ನೀವು ಇವತ್ತು ನೋಡ್ತೀರಿ. ಧನು ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಅನುಕೂಲಕರವಾದಂತಹ ಬದಲಾವಣೆಗಳು ಆಗೋದಿದೆ. ಧನಾಗಮವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಸಂಸಾರದಲ್ಲೂ ಕೂಡ ನೆಮ್ಮದಿಯನ್ನು ನೀವು ಕಾಣ್ತೀರಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗಜಕೇಸರಿ ಯೋಗ ಪ್ರಾಪ್ತಿಯಾಗ್ತಾ ಇರೋದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ದೊಡ್ಡದಾದಂತಹ ಒಂದು ಮಾರ್ಪಾಡು ಇಂದು ಸಾಧ್ಯ. ಹೀಗಾಗಿ ನೀವು ಒಂದು ನಾಯಕತ್ವದ ಸ್ಥಾನವನ್ನು ಪಡೆಯಬಹುದು ಅಥವಾ ಆಧ್ಯಾತ್ಮಿಕವಾಗಿ ದೊಡ್ಡದಾದಂತಹ ಬದಲಾವಣೆಯನ್ನು ಇಂದು ನೀವು ಪಡೆದುಕೊಳ್ಳಬಹುದು. ಕುಂಭರಾಶಿಯವರಿಗೆ ನಿಮ್ಮ ವ್ಯಯಭಾವದಲ್ಲಿ ಚಂದ್ರ ಇದ್ದಾನೆ. ಗುರುದೃಷ್ಟಿ ಬೀಳ್ತಾ ಇರೋದರಿಂದ ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡದಾದಂತಹ ಪ್ರಗತಿಯನ್ನು ನೀವು ನೋಡಬಹುದು ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಲಿಕ್ಕೆ ಇಂದು ಮುಖ್ಯ ನಿರ್ಧಾರವನ್ನು ನೀವು ಮಾಡಬಹುದು. ಆದರೆ ಹಣಕಾಸಿನ ವೆಚ್ಚ ಆಗತ್ತೆ ಮತ್ತು ಆಧ್ಯಾತ್ಮಿಕವಾದಂತಹ ವಿಷಯಗಳಿಗೇನೆ ಹಣಕಾಸಿನ ವ್ಯಯವಾಗುತ್ತೆ. ಲೌಕಿಕ ವ್ಯವಹಾರಗಳಲ್ಲಿ ಮಿತ್ರರಿಂದ ಇಂದು ತೊಂದರೆ. ಮೀನರಾಶಿಯವರಿಗೆ ನಿಮ್ಮ ಲಾಭ ಸ್ಥಾನದಲ್ಲಿ ಗಜಕೇಸರಿ ಯೋಗ, ಗುರುವಿನ ದೃಷ್ಟಿ ಚಂದ್ರನ ಮೇಲೆ. ಹೀಗಾಗಿ ಇಂದು ಹಣಕಾಸಿನ ವಿಚಾರದಲ್ಲಿ ದೊಡ್ಡದಾದಂತಹ ಒಂದು ಲಾಟರಿ ಬಂಪರ್ ಹೊಡೆಯುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಅದನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಮಿತ್ರರಿಂದ, ಬಂಧುಗಳಿಂದ ಇಂದು ಮನಸ್ಸಿಗೆ ಅತಿ ದೊಡ್ಡದಾದಂತಹ ನೆಮ್ಮದಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ
ಭಗವಂತ ನಮ್ಮನ್ನು ಸಂಕರ್ಷಣ ರೂಪದಿಂದ ಅವನ ಕಡೆಗೆ ಸೆಳೆದುಕೊಂಡು ನಮ್ಮ ಅಜ್ಞಾನವನ್ನು ನಿವಾರಿಸಿ ನಮ್ಮ ದುರವಸ್ಥೆಗಳನ್ನೆಲ್ಲ ಕಳೆದು ನಮ್ಮನ್ನು ಸರ್ವದಾ ಕಾಪಾಡಿ ಶಾಶ್ವತವಾದಂತಹ ಆನಂದವನ್ನು ಕೊಡೋದರಲ್ಲಿ ಸಂದೇಹವೇ ಇಲ್ಲ. ಶಾಶ್ವತವಾದಂತಹ ಸಂತೋಷವನ್ನು ಕೊಡ್ತಾನೆ. ಶುಭಮಸ್ತು. ಶ್ರೀ ಕೃಷ್ಣೋರ್ಜಿತ್.